ಮಾಧ್ಯಮಗಳು ನಿಜವಾಗ್ಲೂ ಕೂಡ ರಚನಾತ್ಮಕವಾಗಿ ಹಂಗೆ ಕೆಲಸ ಮಾಡಬೇಕು. ಇವಾಗ ಮಾಧ್ಯಮಗಳು ಮಾರಾಟ ಆಗ್ತಾ ಇದಾವೆ. ಇವತ್ತು ಯಾವ್ದೋ ಒಂದು ಐಡಿಯಾಲಜಿನ ಬಿತ್ತಕ್ಕಂತ ಕೆಲಸವನ್ನ ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ನಮ್ಮ ಹಳ್ಳಿ ಜನ ಏನ್ ಮೀಡಿಯಾದಲ್ಲಿ ಬರೋದೆಲ್ಲ ಸತ್ಯ ಅಂತ ಹೇಳ್ಕೊಂಡ್ಬಿಡ್ತಾರೆ. ಆದ್ರೆ ಅವರು ಟಿವಿಲಿ ಬಂದಾಗ ನಿಜ ಅಂತ. ನಮ್ಗೆ ಅನೇಕ ಜನ ವಿದ್ಯಾರ್ಥಿಗಳಿದ್ರೆ ನಿಮ್ಗೆ ಒಂದು ಸ್ಪಷ್ಟತೆ ಇರ್ಬೇಕನ್ನಪ್ಪ ಅಂದ್ರೆ, ಈಗ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮ ಇದೆ, ಪ್ರಿಂಟ್ ಮೀಡಿಯಾ ಇದೆ. ಈ ದೃಶ್ಯ ಮಾಧ್ಯಮದಲ್ಲಿ ಹೊಸದೊಂದು ಸಂಘ ಉಟ್ಕೊಂಡಿದೆ, ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ. ಇವುಗಳ ಪಾತ್ರ ಏನು? ಇವುಗಳು ಹೇಗೆ ಜನರನ್ನ ರೀಚ್ ಮಾಡಬೇಕು ಅಂದ್ರೆ ಜನರ ಸಮಸ್ಯೆಗಳನ್ನ ಎಚ್ಚರಿಸಬೇಕು. ನಾವು ದಲಿತ ಸಂಘಟನೆ ಹೋರಾಟ ಸಂದರ್ಭದಲ್ಲಿ ನಮ್ಗೊಂದು ರೂಪ ಹೇಳ್ತಾ ಇದ್ದಾರೆ. ಏನಂದ್ರೆ, ಈ ಮಾಧ್ಯಮಗಳು ನವಿಲಿನಂತೆ ಎಲ್ಲಾದ್ರೂ ಸಮಸ್ಯೆಗಳಿದ್ರೆ ನೃತ್ಯ ಮಾಡಿ ಆ ಸಮಸ್ಯೆಗಳನ್ನ ಸರ್ಕಾರದ ಜವಾಬ್ದಾರಿಗೆ ತರಬೇಕು, ಸರ್ಕಾರದ ಗಮನಕ್ಕೆ ತರಬೇಕು. ಯಾವ್ದೋ ಇಶ್ಯೂ ಆಗಿದೆ, ಪಬ್ಲಿಕ್ ಇಶ್ಯೂ ಆಗಿದೆ, ಅದನ್ನ ತರಬೇಕು. ಎಲ್ಲೆಲ್ಲಿ ಸಮಸ್ಯೆಗಳು ಹೋಗ್ತಾವೋ ಅಲ್ಲೆಲ್ಲವೂ ಕೂಡ ಮಾಧ್ಯಮಗಳು ಜವಾಬ್ದಾರಿಯಿಂದ ವರ್ತಿಸಬೇಕು. ನವಿಲಂತೆ ನೃತ್ಯ ಮಾಡಿ ಅದನ್ನ ಎಚ್ಚರ ಆ ಸರ್ಕಾರಕ್ಕೆ ಗಮನಕ್ಕೆ ತರಂಗ್ ಮಾಡ್ಬೇಕು. ಆದ್ರೆ ಕಾಲಾನಂತರ ಏನಾಗ್ತದೆ ಅಂದ್ರೆ, ಎಲ್ಲೆಲ್ಲಿ ಸಮಸ್ಯೆಗಳಿದಾವೋ ಈಗ ಮಾಧ್ಯಮಗಳನ್ನ ನವಿಲುಗಳನ್ನ ಮಾಂಸದ ಅಂಗಡಿಯಲ್ಲಿ ನೇತಾಕಿದ್ದಾರೆ ಖರೀದಿ ಮಾಡಿಕೊಂಡು. ನವಿಲುಗಳನ್ನ ಖರೀದಿ ಮಾಡಿ ಮಾಂಸದ ಅಂಗಡಿಯಲ್ಲಿ ನೇತಾಕಿದ್ದಾರೆ. ಹಾಗೆ ಖರೀದಿ ಆಗಬಾರ್ದು. ಎಲ್ಲೆಲ್ಲಿ ಸಮಸ್ಯೆಗಳಿರ್ತಾವೋ ಅಲ್ಲೋಗಿ ತಮ್ಮ ವಿಚಾರಗಳನ್ನ ಮಂಡಿಸಿ ಸರ್ಕಾರದ ಗಮನ ಸೆಳೆತಕ್ಕಂಥ, ಸಮಾಜದ ಗಮನ ಸೆಳೆತಕ್ಕಂಥ ಕೆಲಸಗಳನ್ನ ಮಾಧ್ಯಮಗಳು ಮಾಡಬೇಕು. ಇವತ್ತು ಯಾರೋ ಒಬ್ಬ ಹೇಳ್ತಾ ಇದ್ದ ಕಿಡಿಗೇಡಿ, ಯಾವ್ದೋ ಒಂದು ಎಕ್ಸಾಮ್ ಅನ್ನ ಮಧ್ಯಾಹ್ನಕ್ಕೆ ಹಾಕಿದ್ದಾರೆ, ಇದ್ಯಾವುದೋ ಒಂದು ನಮಾಜ್ ಮಾಡ್ಲಿಕ್ಕೆ ಫ್ರೀ ಬಿಟ್ಟಿದ್ದಾರೆ ಅಂತ. ಅಲ್ಲ, ಬೆಳಿಗ್ಗೆ ಒಂದು ಎಕ್ಸಾಮ್ ಹಿಡಿತೈತೆ ಕಣಯ್ಯ, ಅವತ್ತು ಇನ್ನೊಂದು ಮಧ್ಯಾಹ್ನ ಒಂದು ಎಕ್ಸಾಮ್. ಈ ಮಿನಿಮಮ್ ಕಾಮನ್ ಸೆನ್ಸ್ ಅನ್ನ ಪತ್ರಕರ್ತರು ತಿಳ್ಕೊಳ್ಬೇಕು. ಇಲ್ಲಾಂದ್ರೆ ಸಮಾಜ ಅಪಾಯ. ಸಮಾಜ ನಿಂತಿರೋದೇ ನಮ್ಮಗಳ ಮೇಲೆ, ನಿಮಗಳ ಮೇಲೆ. ನೀವ್ ಹೇಳಿದ್ದೇನೆ ನಿಜ ಅಂತ ಇವತ್ತು ಕೂಡ 90% ನಿಜ ಅಂತ ನಂಬತಕ್ಕಂಥ ಹಳ್ಳಿಗಾಡಿನ ಜನ, ಗ್ರಾಮೀಣ ಜನ ಇದ್ದಾರೆ. ನೀವು ಅವ್ರ ಪರವಾಗಿ ಕೆಲಸ ಮಾಡಬೇಕು. ನಿಮ್ಮ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಪತ್ರಕರ್ತರು ಕೆಲಸವನ್ನು ಮಾಡ್ಬೇಕಂತ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತೀನಿ. ನಾನು ನಿಮ್ಮೆಲ್ಲರ ಸಂಘಟನೆಯ ಪರವಾಗಿ ಮಾನ್ಯ ಟಿ ಪಿ ಜಯಚಂದ್ರ ಸಾಹೇಬ್ರನ್ನ ಒತ್ತಾಯಿಸ್ತಾ ಇದ್ದೀನಿ. ನಿಮ್ ಪರವಾಗಿ ನಾನು ಒತ್ತಾಯಿಸ್ತಾ ಇದ್ದೀನಿ. ನೀವು ಮಾಧ್ಯಮದವರಿಗೆ ಅವ್ರ ನಿವೇಶನವನ್ನು ಕೊಡ್ಬೇಕಾದ್ರೆ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರ ಸಂಘದವ್ರಿಗೂ ಕೂಡ ಆದ್ಯತೆಯ ಮೇರೆಗೆ ಅವ್ರಿಗೂ ಕೂಡ ಕೊಡ್ಬೇಕಂತ ನಿಮ್ಮೆಲ್ಲರ ಪರವಾಗಿ ನಾನು ಸಾಹೇಬ್ರನ್ನ ಒತ್ತಾಯಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಎಲ್ಲ ಕಡೆ ಸಂಘಗಳಿದಾವೆ. ಈಗ ಮಾಧ್ಯಮ ಅಂದ್ರೆ ಅಲ್ಲೊಂದು 100 ಸಂಘ, ದಲಿತ ಸಂಘಟನೆ ಅಂದ್ರೆ ಅಲ್ಲೊಂದು 100 ಸಂಘ, ಕನ್ನಡ ಸಂಘಟನೆ ಒಂದು 100 ಸಂಘ. ಈ ಎಲ್ಲ ಸಂಘಟನೆಗಳು ಎಲ್ಲ ಭಿನ್ನವಾಗಿರ್ಲಿ, ಆದ್ರೆ ಒಂದು ಕಾಮನ್ ಇಶ್ಯೂ ಬಂದಾಗ ನೀವೆಲ್ಲರೂ ಒಂದಾಗ್ಬೇಕು. ಎಲ್ಲ ದಲಿತ ದೌರ್ಜನ್ಯ ಏನಾಗ್ತದೆ, 100 ಸಂಘಟನೆಗಳು ಒಂದಾಗಬೇಕು. ಕನ್ನಡಕ್ಕೆ ಮಾನ್ಯತೆ ಸಿಗ್ತಿಲ್ಲ, ಎಲ್ಲ ಕನ್ನಡದವ್ರು ಒಂದಾಗ್ಬೇಕು. ಮಾಧ್ಯಮದ ಮೇಲೆ ದಾಳಿ ಆಗ್ತಾ ಇದೆ, ಮಾಧ್ಯಮದವ್ರು ಹೊಡಿತಾ ಇದ್ರೆ ನೀವು ಒಂದಾಗ್ಬೇಕು. ಇಂಥದೊಂದು ಜವಾಬ್ದಾರಿಯನ್ನ ನೀವು ಇದನ್ನ ಜವಾಬ್ದಾರಿಯಿಂದ ಇಟ್ಕೋಬೇಕು. ನೋಡ್ರಿ, ಯಾವುದು ಉದ್ಯಮ ಆಗ್ತದೆ ಅದು ಲಾಭದ ಹಿಂದೋಗಿರ್ತದೆ. ಯಾವುದು ಸೇವೆ ಆಗಿರುತ್ತೆ ಅದು ಸಮಾಜದ ಜೊತೆಗೆ ಇರ್ತದೆ. ನೀವು ಸೇವೆಯ ಕ್ಷೇತ್ರ ಅಂತ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಲಾಭ ನಷ್ಟವನ್ನ ಲೆಕ್ಕ ಮಾಡದೆ ಜನರ ಬದುಕನ್ನ, ಭಾವನೆಗಳನ್ನ ಈ ಸಮಾಜಕ್ಕೆ ತೋರಿಸ್ತಕ್ಕಂಥ ಕೆಲಸವನ್ನ ಮಾಧ್ಯಮದ ಎಲ್ಲ ಸ್ನೇಹಿತರು ಮಾಡಬೇಕು. ಆ ಮುಖೇನೇ ನಾವು ಸರ್ಕಾರದ 4ನೇ ಅಂಗ ಅಂತ ಹೇಳಿದೀವಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇನ್ನೊಂದೇ 4ನೇದೇ ಪತ್ರಿಕಾ ರಂಗ. ಇಂಥದೊಂದು ಪತ್ರಿಕಾ ರಂಗವು ಇವತ್ತು ಪೊಲ್ಯೂಟ್ ಆಗ್ತಾ ಇದೆ. ಪೊಲ್ಯೂಟ್ ಅನ್ನ ತಡೆಗಟ್ಟಬೇಕು. ಯಾಕೆ ಪೊಲ್ಯೂಟ್ ಆಗ್ತಾ ಇದೆ ಅಂದ್ರೆ, ಅವ್ರಿಗೊಂದು ಆರ್ಥಿಕ ಭದ್ರತೆ ಇಲ್ಲ. ಅವ್ರು ಹೇಳಿದ್ದೆ ವೇದವಾಕ್ಯ, ಮಾಧ್ಯಮದಲ್ಲಿ ಬಂದಿದ್ದೆಲ್ಲ ನಿಜ ಅನ್ಕೊಂಡಿದ್ದಾರೆ. ಅಂತಹ ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನ ನೆನೆಸ್ಕೊಳ್ಬೇಕಾಗ್ತದೆ. ನಾವು ಹೇಗೆ ಈ ಸಮಾಜವನ್ನ ಮುನ್ನಡೆಗೆ ತರಿಸಬಹುದು? ಯಾರು ಬದಲಾವಣೆ ಆಗಲ್ಲ. ಬದಲಾವಣೆ ಆದ್ರೆ ಸರ್ಕಾರ ಒಂದಷ್ಟು ಸಹಾಯ ಮಾಡ್ತದೆ, ನಾವು ಬದಲಾಗಬೇಕು. ಬದಲಾವಣೆ ನಮ್ಮಿಂದ. ಬಾಬಾ ಸಾಹೇಬ್ ಇದನ್ನೇ ಹೇಳ್ತಾ ಇದ್ರು. ನಾನು ನೋಡಿದೆ ಎಲ್ಲ ಮಾಧ್ಯಮದವ್ರು ನೋಡಿನಪ್ಪ, ಎಲ್ಲೂ ಕೂಡ ಇನಾಗ್ರೇಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಟಿಲ್ಲ ಎಲ್ಲ ಮಾಧ್ಯಮದವರು. ಅವ್ರು ಬೇರೆ ಆದ್ರೆ ಇವರು ಈ ಹೊಸದೊಂದು ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೂವಿನ ಹಾರವನ್ನು ಹಾಕೋದ್ರ ಮುಖೇನ ಅಥವಾ ಪುಷ್ಪಾರ್ಚನೆ ಮಾಡೋದ್ರ ಮುಖೇನ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರಲ್ಲ, ನಿಜವಾದಂತ ನೈತಿಕತೆ, ನಿಜವಾದಂತ ವೈಚಾರಿಕತೆ ನಿಮ್ಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಬಾಬಾ ಸಾಹೇಬ್ ಈ ದೇಶಕ್ಕೆ ಅಂತಿಮ. ನೆನ್ಪಿಟ್ಕೊಳ್ಳಿ, ಬಾಬಾ ಸಾಹೇಬರು ಈ ದೇಶಕ್ಕೆ ಅಂತಿಮ. ಬಾಬಾ ಸಾಹೇಬ್ ವಿಚಾರಗಳಿಂದ 200 ವರ್ಷಕ್ಕೆ ಹೋದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳೇ ಪ್ರಸ್ತುತವಾಗಿರ್ತವೆ. ಬಾಬಾ
ಸಮುದಾಯದ ವ್ಯಕ್ತಿ ಅಲ್ಲ. ಇವತ್ತು ಅನೇಕ ಜನ ಹೆಣ್ಮಕ್ಳಿದ್ದಾರೆ ಇಲ್ಲಿ. ಈ ದೇಶದಲ್ಲಿ ನೀವು ಯಾವುದೇ ಪುಣ್ಯ ಪುರುಷನನ್ನು ಕೂಡ ಮಕ್ಕಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮರಿಬಾರದು. ಯಾಕೆ ಗೊತ್ತಾ? ನಿಮ್ಮ ಹಕ್ಕುಗಳಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲೇ ಪಾರ್ಲಿಮೆಂಟ್ ಅಲ್ಲಿ ಇದ್ದಾಗ, ಕಾನೂನು ಸಚಿವರಾಗಿದ್ದಾಗ ನಿಮ್ಮ ಹಕ್ಕುಗಳು ಜಾರಿ ಆಗಲಿಲ್ಲ, ಹಿಂದೂ ಉತ್ತರಾಧಿಕಾರ ಕಾನೂನು ಜಾರಿ ಆಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಖಂಡ ಹೆಣ್ಣು ಮಕ್ಕಳಿಗೆ, ದಲಿತರಿಂದ ಬ್ರಾಹ್ಮಣರಾದ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ಮಾಡಿ ಅವ್ರಿಗೆ ಹಕ್ಕುಗಳು ಸಿಗಲೇಬೇಕಂತ ಹೋರಾಟ ಮಾಡಿ ತಮ್ಮ ಪದವಿಗೆ ರಾಜೀನಾಮೆ ಕೊಟ್ಟು ಬಂದಂತ ಇಂಡಿಯಾ ಕಂಡ ಏಕೈಕ ವ್ಯಕ್ತಿತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವು ವಿಚಾರಗಳನ್ನು ಕಲ್ತ್ಕೊಳ್ಳಿ. ಹಾಗಾಗಿ ಬಾಬಾ ಸಾಹೇಬ್ ದಲಿತರು ಅಲ್ಲ, ಬಾಬಾ ಸಾಹೇಬ್ರಿಂದ ಎಸ್ ಟಿ ಅಲ್ಲ, ಬಾಬಾ ಸಾಹೇಬ್ ಓಬಿಸಿ ಅಲ್ಲ. ಬಾಬಾ ಸಾಹೇಬ್ ಅಂದ್ರೆ ಅವರು ವಿಶ್ವಮಾನವ. ಬಾಬಾ ಸಾಹೇಬ್ ಅವ್ರನ್ನ ನಾವೆಲ್ಲರೂ ಕೂಡ ನೆನೆಸ್ಕೊಂಡು, ನೀವೆಲ್ಲ ನೆನೆಸ್ಕೊಂಡಿದ್ರೆ ಮಾಧ್ಯಮದವ್ರು ನನಗೆ ಖುಷಿ ಆಗ್ತಿದೆ.